ಮನೆಯ ಗೋಡೆ ಮೇಲೆ ಭಗವದ್ಗೀತೆಯ ಕೃಷ್ಣೋಪದೇಶದ ಚಿತ್ರಣ ಇರಬೇಕು ಅನ್ನೋ ಆಸೆ ಮನೆ ಕಟ್ಟೋ ಮೊದಲಿಂದಲೂ ಇತ್ತು. ಆಗ ಒಬ್ಬ ಕಲಾವಿದರ ಪರಿಚಯವೂ ಆಯ್ತು. ಮೊದಲೇ ನನಗೆ ಕಲಾವಿದರು, ಅವರ ಕಲಾ ಕೆಲಸಗಳು, ಕೆತ್ತನೆಗಳು ಅಂದ್ರೆ ತುಂಬಾ ಇಷ್ಟ. ಆ ಭಿತ್ತಿ ಚಿತ್ರವನ್ನ ಇವರಿಂದಲೇ ಮಾಡಿಸೋದು ಅನ್ನೋ ನಿರ್ಧಾರವಾಗಿತ್ತು ಸ್ಪಷ್ಟ. ಅದು ಸಿದ್ಧವಾದ ಮೇಲೆ ಅದನ್ನ ತರೋಕೆ ಹೋದಾಗಲೇ ಗೊತ್ತಾಗಿದ್ದು ಹಾಸನದಲ್ಲಿ ತುಂಬಾ ಪ್ರಸಿದ್ಧಿ ಪಡೆದಿರೋ ಕಲಾವಿದ ಇವರು ಅಂತ. ನಾನು ಹೇಳಿದ್ದ ಮಹಾಭಾರತದ ಚಿತ್ರಣ ಅದ್ಭುತವಾಗಿ ಮೂಡಿ ಬಂದಿತ್ತು. ಅದೇ ರೀತಿ ಇಲ್ಲಿ ಇವರ ಇನ್ನಷ್ಟು ಕಲಾ ಕೆಲಸಗಳು ನನ್ನ ಕಣ್ಣಿಗೆ ಬಿತ್ತು. ದೇವರ ವಿಗ್ರಹಗಳು, ಪ್ರತಿಮೆಗಳು, ಅಲಂಕಾರಿಕ ಆರ್ಟ್ಗಳು, ಬಾಲರಾಮನ ವಿಗ್ರಹ, ಈ ರೀತಿಯ ತುಂಬಾ ಈ ಕಲಾವಿದನ ಕೈಚಳಕಗಳು ನನ್ನ ಗಮನ ಸೆಳೆದವು. ಹಾಗೆ ಈ ಕೆಲಸದ ಹಿಂದೆ ಸಾಕಷ್ಟು ಶ್ರಮ ಮತ್ತು ತಾಳ್ಮೆ ಇದೆ ಅನ್ನೋ ವಿಷಯಗಳು ಗೊತ್ತಾದವು. ಕಲೆಯನ್ನ ಬಳಸಿ ಹಣ ಗಳಿಸೋದು ಸುಲಭವಲ್ಲ. ಶ್ರದ್ಧೆ ತಾಳ್ಮೆಯನ್ನ ವಹಿಸಿ ಕೆಲಸಗಳನ್ನ ಮಾಡಬೇಕಾಗತ್ತೆ. ಒಂದೆರಡು ದಿನದಲ್ಲಿ ಕರಗತವಾಗೋದು ಅಲ್ಲ, ಪರಿಪೂರ್ಣರಾಗೋಕೆ ವರ್ಷಗಳೇ ಬೇಕಾಗತ್ತೆ. ಇವರ ಇನ್ನಷ್ಟು ಕೆಲಸಗಳನ್ನು ಹುಡುಕಿ ಹಾಸನದ ಗಾಂಧಿ ಭವನವನ್ನ, ಬಾಲರಾಮನನ್ನ ಪ್ರತಿಷ್ಠಾಪಿಸಿದ್ದ ಒಂದು ಮನೆಯನ್ನು ಸುತ್ತು ಬಂದೆ. ಅಲ್ಲಿದ್ದ ಪ್ರತಿ ಕಲಾಕೃತಿಗಳು ಕೂಡ ಅದ್ಭುತವಾಗಿ ಮೂಡಿಬಂದಿದೆ. ನಾವು ಪ್ರತಿದಿನ ಹೆಜ್ಜೆ ಆಚೆ ಇಟ್ಟಾಗಲೂ ಕಣ್ಣಿಗೆ ಬೀಳೋ ಪುತ್ಥಳಿ ಪ್ರತಿಮೆಗಳು, ಭಿತ್ತಿ ಚಿತ್ರಗಳು, ಅದ್ಭುತ ಕೆತ್ತನೆಗಳ ಹಿಂದೆ ಈ ರೀತಿಯ ಕಲಾವಿದರ ಕೈಚಳಕವಿರುತ್ತೆ. ಈ ಕಲೆ ಇನ್ನಷ್ಟು ಪಸರಿಸೋಕೆ ನಮ್ಮೆಲ್ಲರ ಬೆಂಬಲ ಎಲ್ಲಾ ಕಲಾವಿದರ ಮೇಲೂ ಇರಬೇಕಾಗುತ್ತೆ. ಈ ರೀತಿಯ ಅದ್ಭುತ ಪ್ರತಿಮೆಗಳು, ಭಿತ್ತಿ ಚಿತ್ರಗಳು, ಅಲಂಕಾರಿಕ ಆರ್ಟ್ಗಳ ಅವಶ್ಯಕತೆ ನಿಮಗಿದ್ರೆ ಕೌಸ್ತುಭ ಆರ್ಟ್ ಗ್ಯಾಲರಿ ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ನಿಮ್ಮ ಫಾಲೋ ಅನ್ನೋ ಬೆಂಬಲವೇ ನನ್ನ ಇನ್ನಷ್ಟು ಕೆಲಸಗಳಿಗೆ ಸ್ಫೂರ್ತಿಯಾಗೋದು.